ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ. ಸೊ ನಾವು ಚರ್ಚಿಗೆ ಹೊರಟಿದ್ದೇವೆ. ಇದು ಡ್ಯಾರನ್ದು ಲುಕ್. ಹೇಗೆ ಕಾಣ್ತಿದ್ದಾನೆ ಡ್ಯಾರನ್? ಇದು ನನ್ನ ಲುಕ್. ಅರ್ಜೆಂಟೀನಾ ಮತ್ತು ಸ್ವಿಟ್ಜರ್ಲೆಂಡ್ ಮ್ಯಾಚ್ ಆಗ್ತಾ ಉಂಟು. ನಾನು ಅರ್ಜೆಂಟೀನಾ ಫ್ಯಾನ್. ಭಾರಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗ್ತಾ ಉಂಟು. They have the numerical advantage. ಉಲವೆಂಬಲತೆಯು ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಬಾಯ್ ಗಾಯ್ಸ್. ನಾವೀಗ ಟೈಮ್ ಸ್ಕ್ವೇರ್ ಮಾಲಿಗೆ ಹೋಗ್ತಿದ್ದೇವೆ. ಉಡುಪಿಯಲ್ಲಿ ಇದೊಂದೇ ಮಾಲ್ ಇರೋದು ನಮಗೆ. ಹಾಗೀಗ ಡ್ಯಾರನ್ ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಯಾಕೆ ಗೊತ್ತುಂಟಾ? ಫುಡ್ ಕೋರ್ಟಿಗೆ ಹೋಗ್ತಿದ್ದೇವೆ ಅದಕ್ಕೆ. ಪ್ಲೇ ಝೋನಿಗೆ ಹೋಗ್ತಿದ್ದೇವೆ ಅದಕ್ಕೆ. ಒಂದು ಎಕ್ಸಾಮ್ ಆದದಷ್ಟೇ ಅಲ್ಲ, ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವ ಅಂತ. ಸೊ ಓಕೆ, ದೆನ್ ನಾವು ಇನ್ನು ಮಾಲಲ್ಲಿ ಸಿಗುವ. ಬಾಯ್. ಉಡುಪಿಯಲ್ಲಿ ನಮಗೆ ತುಂಬ ಮಾಲ್ಸ್ ಎಲ್ಲ ಎಂತ ಇಲ್ಲ. ಈಗ ಒಂದು ಟೈಮ್ ಸ್ಕ್ವೇರ್ ಮಾಲ್ ಉಂಟು. ಹಾಗೆ ಹೆಚ್ಚಾಗಿ ಎಲ್ಲರೂ ಸಹ ಮಕ್ಕಳನ್ನು ಅಲ್ಲೇ ಕರ್ಕೊಂಡು ಹೋಗೋದು. ಅಲ್ಲಿ ಫುಡ್ ಕೋರ್ಟ್, ಗೇಮ್ ಝೋನ್ ಎಲ್ಲ ಉಂಟು ಒಂದೇ ಕಡೆ. ಹಾಗೆ ಮಕ್ಕಳಿಗೆ ಒಂದು ಗಮ್ಮತ್ತಾಗ್ತದೆ ಔಟಿಂಗಲ್ಲಿ ಹೋದರೆ. ಬಂದರೆ ಅವನು ಎಂತ ನನಗೆ ಶಾಪಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಅವನದು ಫುಡ್ ಕೋರ್ಟ್ ಮತ್ತೊಂದು ಗೇಮ್ ಝೋನ್ ಅಷ್ಟೇ. ಮತ್ತು ಬೇರೆ ಇಲ್ಲಿ ಲೈಫ್ ಸ್ಟೈಲ್ ಆಗಲಿ, ಮ್ಯಾಕ್ಸ್ ಆಗಲಿ ಯಾವ ಅಂಗಡಿ ಒಳಗೆ ಅವನು ಹೋಗಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತು ನಾನು ಹೋದರೆ ಮತ್ತು ನಾನು ಬೇಗ ಬರೋದಿಲ್ಲ ಅಂತ. ಹಾಗೆ ನನಗೆ ಅವನು ಆಚೆ ನೋಡಲಿಕ್ಕೆ ಸಹ ಬಿಡೋದಿಲ್ಲ. ನಾವೆಂತ ತಿನ್ನಲಿಕ್ಕೆ ಹೋಗ್ತಾ? ಮಧ್ಯಾಹ್ನ 12:30 ಆಗಿತ್ತು. ಜೋರು ಹಸಿವೆ ಆಗ್ತಿತ್ತು. ಹಾಗೆ ನಾವು ಸೀದಾ ಫಸ್ಟಿಗೆ ಫುಡ್ ಕೋರ್ಟಿಗೆ ಬಂದೆವು. ಇವತ್ತು ನಾವು ಚೈನೀಸ್ ವೋಕ್ ಅಲ್ಲಿ ಫುಡ್ ತಗೊಳ್ತಾ ಇದ್ದೇವೆ. ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್, ಚಿಲ್ಲಿ ಚಿಕನ್ ಮತ್ತು ಮೋಮೋಸ್. ಇವ್ರದ್ದು ಚೈನೀಸ್ ಐಟಮ್ ತುಂಬ ಒಳ್ಳೆ ಆಗ್ತದೆ. ಲಾಸ್ಟ್ ಟೈಮ್ ಸಹ ನಾವು ಟ್ರೈ ಮಾಡಿದ್ದೆವು. ಲಾಸ್ಟ್ ಟೈಮ್ ಸಿಝ್ವಾನ್ ತಗೊಂಡ್ರೆ ಅದು ತುಂಬ ಸ್ಪೈಸಿ ಆಗಿತ್ತು. ಹಾಗೆ ಈ ಸತಿ ನಾರ್ಮಲ್ ಚಿಕನ್ ಫ್ರೈಡ್ ರೈಸ್ ತಗೊಂಡೆವು. But nothing is better than mommy's food. ಇದು ಸ್ಟಾರ್ಟರ್ಸ್ ಆಗಿ ಕೊಟ್ಟಿದ್ರು. ಫ್ರೈಡ್ ನೂಡಲ್ಸ್ ಮತ್ತೊಂದು ಸಾಸ್ ಕೊಟ್ಟಿದ್ರು. ಅದಕ್ಕೆ ಸಿಝ್ವಾನ್ ಸಾಸ್ ಇರಬೇಕು, ತುಂಬ ಸ್ಪೈಸಿ ಇತ್ತು. ಹಾಗೆ ಅದನ್ನು ತಿಂತಾ ಇದ್ದೆವು ಟೈಮ್ ಪಾಸ್ ಫುಡ್ ಬರುವ ತನಕ. ಫ್ರೈಡ್ ನೂಡಲ್ಸ್ ಅದನ್ನು ಅದ್ರಲ್ಲಿ ತಿನ್ನಲಿಕ್ಕೆ
ಫ್ರೈಡ್ ರೈಸ್ ತುಂಬ ಒಳ್ಳೆ ಇತ್ತು, ಕ್ವಾಂಟಿಟಿ ಸಹ ನಮಗೆ ಇಬ್ಬರಿಗೆ ತುಂಬ ಸಫಿಷಿಯೆಂಟ್ ಇತ್ತು. ಚಿಲ್ಲಿ ಚಿಕನ್, ಮೋಮೋಸ್ ಎಲ್ಲ ಏನು ಹೇಳಲಿಕ್ಕಿಲ್ಲ, ಒಳ್ಳೆ ಇತ್ತು. ಲಾಸ್ಟ್ ಟೈಮ್ ಹಾಗೆ ಆಗಲಿಲ್ಲ. ಲಾಸ್ಟ್ ಟೈಮ್ ತುಂಬ ಸ್ಪೈಸಿಯಾಗಿ ನಮಗೆ ತಿನ್ನಲಿಕ್ಕೆ ಕಷ್ಟ ಆಗಿತ್ತು. ಹೊರಗೆ ಬಂದ ಮೇಲೆ ಐಸ್ ಕ್ರೀಮ್ ತಿನ್ನದೇ ಹೋಗ್ಲಿಕ್ಕಾಗ್ತದಾ? ಹಾಗೆ ಇಲ್ಲಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದೆವು. ನಾವು ಇವತ್ತು ಟ್ರಿಪಲ್ ಸಂಡೇ ಆರ್ಡ್ರ್ ಮಾಡಿದೆವು. ನನಗೆ ಆ್ಯಕ್ಚುಲಿ ಡೆತ್ ಬೈ ಚಾಕ್ಲೇಟ್ ಬೇಕಿತ್ತು, ಆದರೆ ಡ್ಯಾರನಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಷ್ಟು ಇಷ್ಟ ಅಲ್ಲ. ಹಾಗೆ ಮತ್ತು ನನಗೆ ಒಬ್ಬಳಿಗೆ ಅದು ಫುಲ್ ತಿನ್ನಲಿಕ್ಕೆ ಆಗೋದಿಲ್ಲ ಹೇಳಿ ಹಾಗೆ ಟ್ರಿಪಲ್ ಸಂಡೇ ಆರ್ಡ್ರ್ ಮಾಡಿದ್ದೆವು. ಇದು ಇಷ್ಟ. ನೋಡ ಹೇಗೆ ಇದೆಂತವ ಸ್ಟ್ರಾಬೆರಿ ಬೇಡ ನನಗೆ. Some wafer thing is there, right? ಕಾನ್ಫ್ಲೆಕ್ಸ್ ಆಗಿದೆ, ಒಳ್ಳೆ ಇರ್ತದೆ ಈ ಐಸ್ ಕ್ರೀಮ್. ಟೈಮ್ ಸ್ಕ್ವೇರ್ ಮಾಲಿಗೆ ಬಂದರೆ ಟ್ರೈ ಮಾಡಿ. ಆದ ಮೇಲೆ ನೆಕ್ಸ್ಟ್ ಡ್ಯಾರಂದು ಫೇವ್ರೇಟ್ ಪ್ಲೇಸ್ ಅದು ಗೇಮ್ ಝೋನ್. ಇದು ಅವನ ಫೇವ್ರೇಟ್ ಪ್ಲೇಸ್. ನನಗಂತೂ ಇದು ತುಂಬ ಬೋರಿಂಗ್ ಪ್ಲೇಸ್. ಆದರೆ ಎಂತ ಮಾಡೋದು, ಅವನಿಗೋಸ್ಕರ ಬರೋದು. ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇಲ್ಲ. ನನಗಿಲ್ಲಿ ನಿಂತೇ ಸಾಕಾಗಿ ಹೋಗ್ತದೆ. ಗೇಮ್ ಝೋನಲ್ಲಿ ಆಡಿ ಎಲ್ಲ ಆದ ಮೇಲೆ ಒಂದು ಸಣ್ಣ ಶಾಪಿಂಗ್ ಮಾಡುವ ಇಲ್ಲಿ ಬಂದೆವು. ಇಲ್ಲಿ ಡ್ಯಾರನ್ ಟಾಯ್ಸ್ ಸೆಕ್ಷನಲ್ಲಿ ಬಂದು ನಿಂತಿದ್ದಾನೆ. ಇಷ್ಟು ದೊಡ್ಡದಾದರೆ ಸಹ ಅವನಿಗೆ ಟಾಯ್ಸ್ ನೋಡುವಾಗ ಉಂಟಲ್ಲ, ಅಲ್ಲಿ ಹೋಗಿ ನಿಂತು ಎಲ್ಲ ನೋಡಿ ಬರಬೇಕು ಅವನಿಗೆ. ಲಾಸ್ಟಿಗೆ ಹೋಗೋ ಮೊದಲು ಇದು ಕುಕ್ಕಿ ಮ್ಯಾನ್ ಶಾಪಿಗೆ ಬಂದು ಇಲ್ಲಿ ಬ್ರೌನಿ ಮತ್ತು ಡ್ಯಾರನ್ ಡೋನಟ್ ತಗೊಂಡ. ಅಂತೂ ಇಂತೂ ನಮ್ಮದು ವೀಕೆಂಡೆಲ್ಲ ಆಗಿ ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಈ ಟೈಮಿಗೆ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ಅಷ್ಟು ಟ್ರಾಫಿಕ್ ಸಹ ಕಮ್ಮಿ ಇರ್ತದೆ ಮತ್ತು ಮನೆಗೆ ಬೇಗ ಹೋಗ್ಬೋದು.
ಸೂಪರ್ ಉಂಟಿದು ವಾಲ್ನಟ್ ಬ್ರೌನಿ. ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಬೇಕು ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಓಕೆ.